ಹಾಯ್ ಹಲೋ ಅಂಡ್ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಪಾಟೀಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಹೇಳಿ ಅನ್ಕೊಂತೀನಿ. ಬರ್ರಿ ಇವತ್ತು ನಾನು ಶ್ರೀಶೈಲಕ್ಕೆ ಪಾದಯಾತ್ರೆ ಮೂಲಕ ಹೋಗುವಂತಹ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ. ಒಂದು ರೀತಿ ದುರ್ಗಮ ದಾರಿ ಅಂತಲೇ ಹೇಳ್ಬಹುದು. ಕಾಡೊಳಗೆ 7 ಗುಡ್ಡಗಳನ್ನು ಹತ್ಕೊಂಡು ಹೋಗೋದು, ಅದರೊಳಗೆ ನಾವು ಅಡ್ಡಾಡ್ಕೊಂತ ಹೋಗೋದನ್ನ ಅಗದಿ ಒಂದು ರೀತಿ ಕಷ್ಟದ ಕೆಲಸ ಆಗಿರ್ತೈತಿ. ಕೆಲವೊಬ್ರು ಈ ರೀತಿ ಕಂಬಿಯನ್ನು ಹೊತ್ಕೊಂಡು ಹೋಗ್ತಾರೆ, ಕೆಲವೊಬ್ರು ತಮ್ಮ ಭಕ್ತಿಲೆ ಅಕ್ಕಿ ಬೆಲ್ಲ ಹಿಂಗೆ ನಾನಾ ವಸ್ತುಗಳನ್ನು ಹೊತ್ಕೊಂಡು ಮಲ್ಲೈಗೆ ಹೋಗ್ತಾರ್ರಿ. ಸಂಕ್ಷಿಪ್ತವಾಗಿ ಹೇಳುದಾತಂದ್ರೆ ಫಸ್ಟ್ ಟೈಮ್ ಹೋಗೋರು ಏನಾರ ವಿಡಿಯೋ ನೋಡಾಕಂತಿದ್ರಿ ಅಂದ್ರೆ ನೀವು ಕರ್ನಾಟಕದಿಂದ ವೆಂಕಟಾಪುರಕ್ಕೆ ಹೋಗ್ಬೇಕ್ರಿ. ಟ್ರೈನ್ ಮಾರ್ಗವಾಗಿ ಹೋಗ್ತಿದ್ರಿ ಅಂದ್ರೆ ಮಾರ್ಕಾಪುರಂ ರೈಲ್ವೆ ಸ್ಟೇಷನ್ ಐತಿ, ಅಲ್ಲಿಗೆ ಹೋಗಿ ಅಲ್ಲಿಂತ್ರ ನೀವು ವೆಂಕಟಾಪುರಂಗೆ ಹೋಗ್ಬೇಕಾಗತ್ತೆ. ಅಲ್ಲಿಂತ್ರ ನಿಮಗೆ ಈ ಒಂದು ಕಾಲು ದಾರಿ ಅಂದ್ರೆ ಗುಡ್ಡದ ದಾರಿ ನಿಮಗೆ ಸಿಗ್ತೈತೆ ನೋಡಿ. ನೀವು ವೆಂಕಟಾಪುರಲಿಂದ ಕನಿಷ್ಠ 6ರಿಂದ 7 ಕಿಲೋಮೀಟರ್ ನಡೆದ್ಮೇಲೆ ಈ ರೀತಿ ವೀರಾಂಜನೇಯನ ಗುಡಿ ಸಿಗ್ತೈತ್ರಿ. ಒಂದ್ ರೀತಿ ಗುಡ್ಡ ಹತ್ತಾಕ ನಮ್ಗೆ ಶಕ್ತಿ ಕೊಡಪ್ಪ ಅಂತ ಹೇಳಿ ಕೇಳುವ ಒಂದು ಸಿಂಬಾಲಿಕ್ ಆಗಿ ನಾವು ಇಲ್ಲೇ ಆಂಜನೇಯನ ದರ್ಶನ ಪಡ್ಕೋತೀವಿ. जय श्री राम, जय बजरंगबली। ನೋಡ್ರಿ ಯಾವ ಊರವ್ರಿ? ನಾವು ಸೊಲ್ಲಾಪುರದವ್ರು. ಇವರು ಕರ್ನಾಟಕದವ್ರಿ, ಆದ್ರೆ ಇರೋದು ಸೊಲ್ಲಾಪುರದೊಳಗಂತ ನನ್ನ ವಿಡಿಯೋಗಳನ್ನ ನೋಡ್ತಾರಂತ. ನಿಮಗ್ ಕರೆ ಹೇಳ್ತೀನ್ರಿ, ಅಲ್ಲಿ ಗದ್ಲ ಅಥವಾ ನಾವು ನಡ್ಕೊಂತ ಹೋಗು ಒಂದು ಬ್ಯಾಸರ್ಕಿ ಒಳಗೆ ಹೆಂಗಿರ್ತೈತಿ ಅಂತಂದ್ರೆ ನಮಗ್ ಗೊತ್ತಿದ್ದಾರೋ ಒಮ್ಮೊಮ್ಮೆ ನಮಗ್ ಗುರ್ತಾಗ್ತಿರಂಗಿಲ್ಲ. ಅಷ್ಟು ಗದ್ದಲದೊಳಗೂ ಕೂಡ ಅವ್ರು ನನ್ನನ್ನು ಗುರ್ತಿಸಿ ಮಾತಾಡ್ಸಿದ್ರು. ಬಹಳ ಖುಷಿ ಆಯ್ತು ನೋಡ್ರಿ. ಇದು ನಮ್ದು ಫಸ್ಟ್ ಊಟದ ಬ್ರೇಕ್ ರೀ. ನಮ್ಮ ಗ್ರೂಪ್ ಅವ್ರು ಏನು ಹೋಗಿದ್ವಲ್ಲ ಎಲ್ಲರೂ ಕೂಡಿ ಇಲ್ಲೇ ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡ್ವಿ. ಯಾಕಂದ್ರೆ ಗುಡ್ಡ ಹತ್ತಕ್ಕೆ ತ್ರಾಸ ಆಗುತ್ತೆ ಅಂತ ಹೇಳಿ. ಆಮೇಲೆ ಮತ್ತೆ ನಡ್ಕೊಂತ ಹೋದ್ವಿ. ಇಂಥ ಬಿಸಿಲೊಳಗೂ ನಿಮಗೆ ಗುಡ್ಡದೊಳಗೆ ಜರಿ ಸಿಗ್ತೈತ್ರಿ, ಈ ರೀತಿ ಸಣ್ಣ ಸಣ್ಣ ನೀರಿನ ಜರಿ. ನಿಮಗೆ ಹೇಳ್ತೀನಿ, ಯಾವ ಪೆಡಿಕ್ಯೂರು ಮೆನಿಕ್ಯೂರು ಸ್ಪಾ ಮಾಡಿಸ್ಕೊಂಡ್ರು ಇಂಥ ಒಂದು ಗುಡ್ ಫೀಲಿಂಗ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತ ಅಂಥ ಬಿಸಿಲೊಳಗೆ ನಡ್ಕೊಂತ ಹೋಗಿರ್ತೀವಿ. ಈ ತಣ್ಣ ನೀರೊಳಗೆ ಕಾಲಿಟ್ಟ ತಕ್ಷಣ ನಿಮ್ಗೆ ಒಂದು ರೀತಿ ಒಂದು ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತಲ್ಲ, ನೀವು ಈ ರೀತಿ ಟ್ರೆಕ್ ಮಾಡಿ ಈ ರೀತಿ ಅನುಭವಿಸಿದಾಗನ ನಿಮ್ಗೆ ಸಿಗೋದಂತನೇ ಹೇಳ್ಬೋದು ನೋಡ್ರಿ. ಈಗ ನೋಡಾಕೇನು ನಿಮ್ಗೆ ನೀರು ಸ್ವಲ್ಪ ಹೊಲಸು ಏನು ಕಾಣಿಸುತ್ತಲ್ರಿ, ಅಷ್ಟೇನು ಇಲ್ಲ. ತೆಳಗ್ ಮಣ್ಣು ಐತೆ ಅನ್ನೋ ಕಾರಣಕ್ಕೆ ಹಂಗೆ ಕಾಣಿಸುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇವಾಗ ನೀರು ಎಷ್ಟು ಕ್ಲಿಯರ್ ಐತಿ ಅಂತ ಹೇಳಿ. ನೀವು ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಏನಾರ ಹೋದ್ರಿ ಅಂದ್ರೆ ಮಂದಿ ಅಡ್ಡಾಡಿ ಅದೆಲ್ಲ ಮಣ್ಣು ಅದ್ರ ಜೋಡಿ ಸೇರ್ ಹಂಗಾಗೈತಿ. ಅಷ್ಟು ಕ್ಲಿಯರ್ ಅಂದ್ರೆ ಅಷ್ಟು ಕ್ಲಿಯರ್ ಐತ್ರಿ ನೀರು. ಅಕ್ಷಯ ಪ್ರಭು ಅಣ್ಣ ಹಿಂಗೆ ಟೋಟಲ್ ಒಂದು 15 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊತ ಬಂದಮೇಲೆ ಫಸ್ಟ್ನೇಕ ನಿಮ್ಗೆ ಒಂದು 6-7 ಕಿಲೋಮೀಟ್ರಿಗೆ ಹನುಮಂತೇವ್ರ ಗುಡಿ ಸಿಗತ್ರಿ. ಆಮೇಲೆ ನಿಮ್ಗೆ ನಾಗಲೋಟಿ ವೀರಭದ್ರೇಶ್ವರ ದೇವಸ್ಥಾನ ಸಿಗ್ತೈತಿ. ಇದರ ಅಫಿಷಿಯಲ್ ಹೆಸರು ನಾಗಲೋಟಿ ವೀರಭದ್ರೇಶ್ವರ ದೇವಸ್ಥಾನ ಅಂಥೇಳಿ. ಬಟ್ ನಾವು ಲೋಕಾರೂಢಿಯೊಳಗೆ ಈರಣ್ಣನ ಗುಡಿ ಅಂಥೇಳಿ ಕರಿತೀವಿ. ಇಲ್ಲಿಂತ್ರ ಒರಿಜಿನಲ್ ಟ್ರೆಕ್ಕಿಂಗ್ ಅನ್ನೋದು ಸ್ಟಾರ್ಟ್ ಆಗತ್ತೆ ನೋಡ್ರಿ. ಯಾಕಂತಂದ್ರೆ ಫುಲ್ ನಿಮ್ಗೆ ಸ್ಟೆಪ್ಸ್ ಅದಾವು. ಇಲ್ಲಿ ಹಿಂದಿನ ಜನರು ಇಲ್ಲೇ ನಡ್ಕೊಂತ ಶ್ರೀಶೈಲಕ್ಕೆ ಹೋಗ್ತಿದ್ರು ಅನ್ನೋಕೆ ಸಾಕಷ್ಟು ಪುರಾವೆಗಳದಾವ್ರಿ. 7 ಬಾಗಿಲುಗಳದಾವ್ರಿ ಟೋಟಲ್. 1ನೇ ಬಾಗಿಲು ಈ ಒಂದು ದೇವಸ್ಥಾನ ವೀರಣ್ಣನ ಗುಡಿ ಅಂದ್ರೆ ವೀರಭದ್ರೇಶ್ವರ ಗುಡಿ ಏನೈತಲ್ರಿ, ಇಲ್ಲಿಗೆ ಫಸ್ಟ್ನೇ ಬಾಗಿಲು ಇರ್ತೈತಿ. ಇಲ್ಲೇ ನಾವು ಕಾಯಿ ಹೊಡೆದು ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ಲಾಸ್ಟ್ನೇ ಬಾಗಿಲು ಕೈಲಾಸ ಬಾಗಿಲು ಅಂತ ಹೇಳೈತಿ. ಆ ಕೈಲಾಸ ಬಾಗಿಲು ಮುಟ್ಟೋದ್ರಾಗನ ನಮ್ದು ಕೈಲಾಸ ಕಂಡಂಗ ಅನ್ಸ್ತಿರ್ತೈತಿ. ಎವ್ರಿ ಟೈಮ್ ನಾ ಈ ಗುಡ್ಡ ಹತ್ಬೇಕಾದ್ರೆ ಏನ್ ಫೀಲ್ ಮಾಡ್ತೀನಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು 10-11 ವರ್ಷ ಹೋಗಿನ್ರಿ. ಇಷ್ಟು ವರ್ಷ ಬಂದೀನಿ, ಇದು ಲಾಸ್ಟ್ ಟೈಮು. ಮುಂದಿನ ಸಲಿಂದ ಹಂಗೆ ಬಂದ ದರ್ಶನ ತೊಗೊಂಡು ಹೋಗೋಣ ಅಂತ ನಾ ಅನ್ಕೊಂಡಿರ್ತೀನಿ. ಆದರೆ ಎವ್ರಿ ವರ್ಷನೂ ನನಗೆ ಆ ಒಂದು ಹೋಗುವಂತಹ ಮನೋಭಾವನೆ ಬರ್ತೈತಿ. ಪಾದಯಾತ್ರೆಯಲ್ಲಿಂತ್ರ ಹೋಗೋದ್ರಿಂದ ಈಗೇನು ಬಸ್ ಫೆಸಿಲಿಟಿ ಐತಿ, ಟೈಮ್ ವೇಸ್ಟ್, ನೀವು ಎನರ್ಜಿ ವೇಸ್ಟ್ ಅಂತೇಳಿ ಕೆಲವೊಬ್ಬರಿಗೆ ಫೀಲ್ ಆಗ್ಬೋದು. ನನಗೆ ಗೊತ್ತಿಲ್ಲ, ಬಟ್ ನಾನು ಹಿಂಗೆ ಪಾದಯಾತ್ರೆ ಮೂಲಕ ಹೋಗಿಂದ ಹಲವಾರು ಕಾರಣಗಳಿಂದ ಹಲವಾರು ರೀತಿಯಲ್ಲಿ ನನಗೆ ಒಂದು ರೀತಿ ಒಳ್ಳೇದಾಗೈತಿ ಅಂತ ಹೇಳಿ ಹೇಳ್ಬೋದು. ನನಗೆ ಅದನ್ನ ಎಕ್ಸಾಕ್ಟ್ ಆಗಿ ನಿಮ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿ ಗೊತ್ತಾಗವಲ್ರಿ. ಸೊ ಒಂದು ರೀತಿ ನನಗೆ ಗುಡ್ ಫೀಲಿಂಗು ಗುಡ್ ವೈಬ್ಸ್ ಐತಿ ಅಲ್ಲಿ ಹೋಗೋದ್ರಿಂದ ಅಂತಲೇ ಹೇಳ್ಬೋದು. ಈಗೇನು ನೋಡಾಕೊಂತಿರಲ್ರಿ, ಇದು ವೀರಭದ್ರೇಶ್ವರ ದೇವಸ್ಥಾನದ ಒಂದು ಆವರಣ ಅಂತಲೇ ಹೇಳ್ಬೋದು. ದೊಡ್ಡ ದೊಡ್ಡ ಗಿಡಗಳದಾವು. ಮತ್ತು ಈ ದೇವಸ್ಥಾನದ ಹತ್ರ ಒಂದು ದೊಡ್ಡ ದೊಡ್ಡ ಮಾವಿನ ಗಿಡಗಳದಾವ್ರಿ. ನಾವು
ಇಷ್ಟು ದಿನ ನಡ್ಕೊಂತ ಹೋದ್ರು ಒಂದು 2 ಟೈಮ್ ಅಷ್ಟೇ ನಮ್ಗೆ ಅಲ್ಲಿ ಮಾವಿನಕಾಯಿ ಸಿಕ್ಕಾವು. ಈ ಅಧಿಕ ವರ್ಷ ಏನು ಬಂದಿರ್ತೈತಲ್ಲ ಆ ಟೈಮ್ ಒಳಗೆ ನಮ್ಗೆ ಮಾವಿನಕಾಯಿ ಸಿಕ್ಕಾವ್ರಿ. ನಿಮ್ಗೆ ಈ ವೀರಭದ್ರೇಶ್ವರ ದೇವಸ್ಥಾನ ಮುಂದೆ ಹೋಗೋ ಮುಂದೆನೇ ಈ ರೀತಿ ಒಂದು ದೊಡ್ಡದಾದಂತಹ ಬಾಗಿಲು, ದ್ವಾರ ಬಾಗಿಲು ಕಾಣಿಸುತ್ತೆ. ಅದು ಆಲ್ಮೋಸ್ಟ್ ಅಲ್ಲಿಗೆಲ್ಲ ಅವನತಿ ಹೊಂದೈತೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಸರಿಯಾದ ಮೇಂಟೆನೆನ್ಸ್ ಇಲ್ಲ, ಮತ್ತು ಅದ್ರೊಳಗೆ ಗಿಡ ಬೆಳೆದು ಎಲ್ಲ ಈ ರೀತಿ ಕಲ್ಲುಗಳು ಉದುರೆ ನಿಮ್ಗೆ ವೀರಭದ್ರೇಶ್ವರ ದೇವಸ್ಥಾನ ದಾಟನ ಈಚಿಲ್ಕರಂಜಿ ಅವ್ರಿ ಶ್ರೀಶೈಲ ಮಲ್ಲಿಕಾರ್ಜುನ ಸಂಸ್ಥೆ ಏನೋ ಸಮಥಿಂಗ್ ಅವ್ರದ್ದು ಹೆಸರು ಐತಿ. ಅವ್ರಿಲ್ಲಿ ಪ್ರತಿ ವರ್ಷನೂ ಯಾವುದೇ ರೀತಿ ಒಂದು ಪ್ರತಿಫಲಾಕ್ಷ ಇಲ್ಲದನ 10 ದಿನ ಸೇವಾವನ್ನು ಮಾಡ್ತಾರ್ರಿ ಇಲ್ಲಿ. ಅಂದ್ರೆ ಹೋಗುವಂತಹ ಭಕ್ತಾದಿಗಳಿಗೆ 24 ತಾಸು ಬಿಸಿ ಬಿಸಿ ಅಡಿಗೆ ವ್ಯವಸ್ಥೆಯನ್ನು ಇವ್ರು ಮಾಡಿರ್ತಾರಂತಲೇ ಹೇಳ್ಬೋದು. ಬಟ್ ಅವ್ರ ಹತ್ರ ಯಾವುದೇ ರೀತಿ ಅದಕ್ಕೆ ಪ್ರತಿಫಲವಾಗಿ ಏನೂ ನಿರೀಕ್ಷೆ ಇಲ್ದನ ಪ್ರತಿಯೊಬ್ಬರು ಅಷ್ಟ ಶ್ರಮ ವಹಿಸಿ ಕೆಲಸ ಮಾಡ್ತಾರಂತಲೇ ಹೇಳ್ಬೋದ್ರಿ. 1 ಹೊತ್ತು 2 ಹೊತ್ತು ಒಂದು 10-20 ಮಂದಿಗೆ ಅಡಿಗೆ ಮಾಡೋದಲ್ರಿ, ಇಲ್ಲಿ ಸಾವಿರಾರು ಭಕ್ತರು 3 ಹೊತ್ತು ನಿರಂತರವಾಗಿ ಪ್ರಸಾದವನ್ನು ಸ್ವೀಕರಿಸ್ತಾರ. ಇಲ್ಲಿನ ದೊಡ್ಡ ದೊಡ್ಡ ಬೋಗಾನಿ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು. ಇವರು ಅಂದ್ರೆ ಈ ವರ್ಷ 7ನೇ ತಾರೀಕು, ಮಾರ್ಚ್ 7ನೇ ತಾರೀಕಿಂತ ಮಾರ್ಚ್ 17ನೇ ತಾರೀಕಿನವರೆಗೂ ಪ್ರಸಾದದ ವ್ಯವಸ್ಥೆ ಇರ್ತೈತಿ ಅಂತೇಳಿ ನನಗೆ ಇನ್ಫಾರ್ಮೇಶನ್ ಕೊಟ್ಟಾರಿ. ನಿಮ್ಗೆ ಇಲ್ಲಿ ಏನು ನೋಡಾಕೊಂತೀರಲ್ಲ ರೇಷನ್ ನೋಡ್ರಿ, ನಿಮ್ಗೆ ರೇಷನ್ನು ಯಾವತ್ತೂ ಕಡಿಮೆ ಆಗಿಲ್ಲ. ಇಲ್ಲಿ ಏನು ಫಸ್ಟ್ ದಿನ ಬಂದು ಒಲಿ ಹಚ್ತಾರಲ್ರಿ, ಅದು ಅಮಾವಾಸ್ಯೆ ಹಿಂದಿನ ದಿನ, ಅಂದ್ರೆ ಅಮಾವಾಸ್ಯೆ 18ನೇ ತಾರೀಕು ಮಾಡ್ತಾರಂತ ಈ ವರ್ಷ ಶ್ರೀಶೈಲದೊಳಗೆ. ಅದರ ಹಿಂದಿನ ದಿನಾನ ಇಲ್ಲಿ ಹಚ್ಚಿದ ಒಲೆಯನ್ನು ನಂದಿಸ್ತಾರಂತಲೇ ಹೇಳ್ಬೋದು. ಮತ್ತು ಅಷ್ಟು ಒಳ್ಳೆ ರೀತಿಯ ಆಹಾರವನ್ನು ಕೂಡ ಇವರು ತಯಾರಿಸಿ ಭಕ್ತರಿಗೆ ಕೊಡ್ತಾರೆ ನೋಡ್ರಿ. ನೀವು ಯಾರ ಈಚಿಲ್ಕರಂಜಿಯವರು ಈ ಒಂದು ವಿಡಿಯೋ ನೋಡಾಕಂತಿದ್ರಿ ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಿಜವಾಗ್ಲೂ ಗುಡ್ಡ ಹತ್ತೋದು ಏನಂತ ಕರಿತೀವಲ್ರಿ, ಅದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಕೆಲವೊಬ್ರು ಇಲ್ಲೇ ವೀರಭದ್ರೇಶ್ವರ ದೇವಸ್ಥಾನದ ಹೊಂಡದೊಳಗೂ ಸ್ನಾನ ಮಾಡ್ಕೋತಾರ, ಕೆಲವೊಬ್ರು ವೆಂಕಟಾಪುರದೊಳಗೆ ಸ್ನಾನ ಮಾಡ್ಕೊಂಡಿರ್ತಾರ. ಸೊ ಈ ಒಂದು ಹೊಂಡದಿಂದ ಗುಡ್ಡ ಹತ್ತೋದು ಪ್ರಾರಂಭ ಆಗತ್ತೆ ನೋಡ್ರಿ. ಇಲ್ಲೇ ಫಸ್ಟ್ ಟೈಮ್ ಹೋಗೋರಿದ್ರಿ ಅಂತಂದ್ರೆ ಕಾಯಿವನ್ನ ಒಡೆದು ಮುಂದೆ ಹೋಗ್ತಾರ ನೋಡ್ರಿ. ಸೊ ನೀವು ಯಾರು ಫಸ್ಟ್ ಟೈಮ್ ಹೋಗ್ತಿದ್ರಿ ಅಂತಂದ್ರೆ ಇಲ್ಲಿ ಮೆಟ್ಲ ಹತ್ತೋಕ್ಕಿಂತ ಮೊದಲೇ ಇಲ್ಲೊಂದು ದೇವಿಯ ಮೂರ್ತಿ ಐತಿ, ಅಲ್ಲೇ ಏನು ಕಾಯಿ ಒಡೆದು ನೀವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡ್ರಿ. ಶಿವ ಮಲ್ಲಯ್ಯ, ನಡಿ 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 ಹೋಗೋ ನಡಿ, ಗುಡ್ಡದ ಮಲ್ಲಯ್ಯ ಹೋಗೋ ನಡಿ. ದಾರಿ ಒಳಗ ಈ ರೀತಿ ನಿಮ್ಗ ವಿಶ್ರಾಂತಿ ತಗೊಳಕಂತ ಮಾಡಿರ್ಬೋದಂತ ಒಂದು ಸ್ಥಳ ಐತ್ರಿ. ಬಟ್ ಇದ್ರೊಳಗ ದೇವಸ್ಥಾನ ಅಥವಾ ಗುಡಿ ಅಂತ ಏನಿಲ್ಲ, ನಾವು ನೋಡಿವಿ. ಕೆಲವೊಂದಿಷ್ಟು ವೀರಭದ್ರೇಶ್ವರ ದೇವಸ್ಥಾನದಿಂದ ಕಾಲ್ನಡಿಗೆ ಮೇಲೆ ಮೆಟ್ಲ ಹತ್ತಿ ಬಂದ್ಮೇಲೆ ನಿಮಗೆ ಈ ರೀತಿ ಒಂದು ದೊಡ್ಡದಾದಂತಹ 2ನೇ ಬಾಗಿಲು ಸಿಗ್ತೈತಿ. ಇದು ಆಕ್ಚುಲಿ 3ನೇ ಬಾಗಿಲು ರೀ, ಸೆಕೆಂಡ್ ಬಾಗಿಲು ರೀ. ಲಿಟ್ರಲಿ ಹೇಳ್ತೀನಿ ರೀ ನಿಮ್ಗೆ, ನಾವು ನಮ್ಮ ಸ್ವಂತ ಕಾಲಿಲೇನೆ ನಡ್ಕೊಂತ ಈ ಗುಡ್ಡ ಹತ್ತೋದು ಅಷ್ಟು ಒಂದು ರೀತಿ ಆಯಾಸದ ಅಥವಾ ತ್ರಾಸಿನ ಕೆಲಸ. ಅಂಥದ್ರೊಳಗೆ ಈ ರೀತಿ ಮರಗಾಲ್ ಹತ್ಕೊಂಡು ಫುಲ್ ಗುಡ್ಡ ಹತ್ತಾರಿ. ಪೂರ್ತಿ ಏರು ಪೂರ್ತಿ ಇಳುವು ಇರುವಂತಹದ್ದು ಒಂದು ಗುಡ್ಡಿದು. ನಾರ್ಮಲ್ ಆಗಿ ಸ್ಟ್ರೇಟ್ ಆಗಿ ಹೋಗುವಂತಹ ಗುಡ್ಡ ಅಲ್ಲ. ಅದ್ರೊಳಗೂ ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಭೀಮನ್ ಕೊಳದ ವಿಡಿಯೋ ತೋರಿಸ್ತೀನಿ. ಅದು ಹೆಂಗೆ ಪೂರ್ತಿ ಇಳುವು ಪೂರ್ತಿ ಏರ್ ಐತಿ ಅನ್ನೋದು ನಿಮಗೆ ತೋರಿಸ್ತೀನಿ. ಅಲ್ಲಿ ಇವರೆಲ್ಲ ಹೆಂಗೆ ಹತ್ತಾರ ಅನ್ನೋ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಂತ. ನಾವು ಇಲ್ಲಿ ಬಿಜಾಪುರ ಊಟಕ್ಕೆ ಮಾಡಿಸಿರ್ತಾರಲ್ರಿ, ಅಲ್ಲಿ ಊಟ ಮಾಡಿದ ತಕ್ಷಣ ನಾವು ಬರುವಾಗ ಕತ್ಲೂ ಆಗಿತ್ತು. ಮತ್ತು ನಾವು ರಾತ್ರಿನೂ ನಿದ್ದೆ ಆಗಿರಲಿಲ್ಲ ಸರಿಯಾಗಿ. ಬಂದ ತಕ್ಷಣ ನಡ್ಕೊತ ಬಂದಿದ್ವಿ. ಹಿಂಗಾಗಿ ಇಲ್ಲೇ ನಾವು ರೆಸ್ಟ್ ಮಾಡಿದ್ದೀವಿ. ನಿಮ್ಗೆ ಇಲ್ಲಿ 50 ರೂಪಾಯಿಗೆ ಒಂದು ಚಾಪಿ ಕೂಡ ಕೊಡ್ತಾರೆ. ನೀವು ಅದನ್ನ ಹಾಸ್ಕೊಂಡು ನೀವು ಅಲ್ಲಿ ರೆಸ್ಟ್ ಕೂಡ ಮಾಡ್ಬೋದಾಗೈತಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಅಂದಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ.